ಹಾವೇರಿ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಾಳೆ ಪ್ರವಾಸ. ನೂತನ ಮೆಡಿಕಲ್ ಕಾಲೇಜು ಮತ್ತು ಐಬಿ ಉದ್ಘಾಟನೆ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಹಾವೇರಿಯ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳ ಆಶೀರ್ವಾದ ಪಡೆಯಲಿರುವ ಸಿಎಂ ಹಾಗೂ ಡಿಸಿಎಂ. ಹಾವೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ಸಮಾವೇಶ ಸ್ಥಳ ಮತ್ತು ಮೆಡಿಕಲ್ ಕಾಲೇಜು ಸ್ಥಳ ವೀಕ್ಷಣೆ ಮಾಡಿದ ಶಿವಾನಂದ ಪಾಟೀಲ್ ಹಾಗೂ ರುದ್ರಪ್ಪ ಲಮಾಣೆ. ವೈದ್ಯಕೀಯ ಶಿಕ್ಷಣ ಸಚಿವ ಲೋಕೋಪಯೋಗಿ ಸಚಿವರು ಎಚ್.ಕೆ. ಪಾಟೀಲ್ ಸೇರಿ ಹಲವರು ಭಾಗಿ. ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜು ಆದಷ್ಟು ಬೇಗ ಉದ್ಘಾಟನೆ ಮಾಡಬೇಕೆಂಬ ಉದ್ದೇಶವಿತ್ತು. ಲೋಕಸಭೆ ಚುನಾವಣೆಗೆ ಮುಂಚೆ ಕಟ್ಟಡ ಉದ್ಘಾಟನೆ ಮಾಡಬೇಕೆಂಬ ಇಚ್ಛೆ ಇತ್ತು. ಕೇಂದ್ರದವರು ಬರ್ತಾರೆ ಅಂತ ಉದ್ಘಾಟನೆ ಸ್ವಲ್ಪ ತಡವಾಯಿತು. ದಾವಣಗೆರೆ ಹುಬ್ಬಳ್ಳಿಗೆ ಚಿಕಿತ್ಸೆ ಹೋಗುವುದು ತಪ್ಪುತ್ತದೆ. ಕೇಂದ್ರ ನಾಯಕರನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ಬೊಮ್ಮಾಯಿಯವರು ತೆಗೆದುಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯರವರಿಗೆ ಕೃತಜ್ಞತೆ. ಅವರ ಅಧಿಕಾರದ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಉದ್ಘಾಟನೆ ಮಾಡುತ್ತಿರುವುದು ಇದೇ ಮೊದಲು. ನಾನು ಉಸ್ತುವಾರಿ ಆಗಿರುವ ಜಿಲ್ಲೆಗೆ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಉದ್ಘಾಟನೆಗೆ ಬರುತ್ತಿರುವುದು ಹೆಮ್ಮೆ. ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆ ಪಡೆದು ಸಿಎಂ ಸಿದ್ದರಾಮಯ್ಯ ಹಾವೇರಿ ಮೊದಲು ಬರ್ತಾ ಇದ್ದಾರೆ. ಇದು ನಮಗೆ ಖುಷಿ ವಿಷಯ. ಅವರಿಗೆ ಅದ್ದೂರಿ ಸ್ವಾಗತ ನಮ್ಮಿಂದಿರುತ್ತದೆ. ಬ್ಯೂರೋ ರಿಪೋರ್ಟ್, ತೌಸಿಫ್, ಹಾವೇರಿ. ನಾಳೆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು, PWD ಮಿನಿಸ್ಟ್ರು, ಜೊತೆಗೆ ಇನ್ನುಳಿದಂಥ ಸಚಿವರು ಬರ್ತಕ್ಕಂಥ ಆಶಾ ಎಚ್.ಕೆ. ಪಾಟೀಲ್ ಭಾಳ ಜನ ಬರ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಏನೊಂದು ಮೆಡಿಕಲ್ ಕಾಲೇಜು ಹಾವೇರಿಯಲ್ಲಿ ಆಗಿತ್ತು, ಅದನ್ನು ಆದಷ್ಟು ಲಘುನೇ ಕಟ್ಟಿ ಉದ್ಘಾಟನೆ ಮಾಡಬೇಕಂತಕ್ಕಂಥ ಅಭಿಲಾಷೆ ನಮ್ಮೆಲ್ಲರೂ. ಇಲ್ಲಿವರೆಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಿತ್ತು ಹಿಂದೆ. ಅದನ್ನು ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಕಟ್ಟಡವನ್ನು ಮಾಡಿ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲೇ ತಗೊಂಡ್ಬಂದಿದ್ವಿ. ಆ ಕಟ್ಟಡ ಅವಾಗೆ ಉದ್ಘಾಟನೆ ಮಾಡಬೇಕಂತೇಳಿ ನಿರ್ಣಯ ಆಗಿತ್ತು. ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬರ್ತಾರೆ ಅಂತ ಹೇಳಿದ ಮೇಲೆ ಅದನ್ನು ಮುಂದಾಕಿದ್ರು. ಇವತ್ತು ಕರ್ಮ ಧರ್ಮ ಸಹಯೋಗದಿಂದ ಅದೆಲ್ಲ ಮುಗಿದು ಅದರ ಉದ್ಘಾಟನೆ ಮಾಡತಕ್ಕಂಥ ಕಾಲ ಬಂದಿದೆ. ನಾಳೆ ಇಡೀ ಹಾವೇರಿ ಜಿಲ್ಲೆ ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಕಾಲೇಜು ಭಾಳ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಾಗಿ ಹೊರಹೊಮ್ತಾ ಇದೆ. ಇದರಲ್ಲಿ ವಿಶೇಷವಾದಂಥ ಸವಲತ್ತುಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಜೊತೆಗೆ ಹಾವೇರಿ ಜಿಲ್ಲೆ ಜನತೆಗೆ ದಾವಣಗೆರೆ ಅಥವಾ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಭವಿಷ್ಯದಲ್ಲಿ ಬೀಳಬಾರ್ದು. ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಇಟ್ಕೊಂಡು ಎಲ್ಲ ಹಂತದ ಚಿಕಿತ್ಸೆ ಇಲ್ಲೇ ಕೊಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ. ಅದನ್ನು ಭಾಳ ಪ್ರಾಂಜಲ ಮನಸ್ಸಿನಿಂದ ಎಲ್ಲರೂ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆ ಜನ ಬಂದು ಪಾಲ್ಗೊಳ್ಬೇಕಂತೇಳಿ ನನ್ನ ವತಿಯಿಂದ, ರುದ್ರಪ್ಪಣ್ಣ ಅವರ ವತಿಯಿಂದ, ಎಲ್ಲ ಜಿಲ್ಲೆ ಎಲ್ಲ MLA ಅವರ ವತಿಯಿಂದ ನಾವು ವಿನಂತಿಯನ್ನು ಮಾಡ್ತೀವಿ. ಸರ್, ಕೇಂದ್ರ ನಾಯಕರು ಕೇಂದ್ರ ನಾಯಕರನ್ನು ಕರ್ಕೊಂಬರ್ತಕ್ಕಂಥ ಜವಾಬ್ದಾರಿಯವರು ಬೊಮ್ಮಾಯಿ ಅವರು ತೊಗೊಂಡಿದ್ದಾರೆ. ಯಾಕಂದರೆ ಅವರೇ ಹೇಳಿದರು ಹಿಂದೆ, ಇದನ್ನು ಉದ್ಘಾಟನೆ ನಾವು ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಮಾಡಬೇಕಂತ. ಆದರೆ ಕೇಂದ್ರ ನಾಯಕರು ತರ್ತೀವಿ ಅಂತ ಹೇಳಿ ಅವ್ರು ಮಾತು ಕೊಟ್ಟಿದ್ರು. ಅದಕ್ಕೆ ನಾವು ಮುಂದಾಕಿದ್ವಿ. ಅದನ್ನು ನಾಳೆ ಬೊಮ್ಮಾಯಿ ಅವ್ರಿಗೆ ಈ ಥರದ ಚರ್ಚೆ ನಡೀತಾ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು, ನನಗೊಂದು ಸಂತೋಷ ಏನಂದರೆ, ನಾನು ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಒಂದು ಜಿಲ್ಲೆಗೆ ಅವರು ಒಂದು ಸರ್ತಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಬಂದು ಮೊದಲನೇ ರಿವ್ಯೂ ಮೀಟಿಂಗ್ ಕೂಡ ಹಾವೇರಿಯಲ್ಲೇ ಮಾಡಿದ್ದೆ. ಮತ್ತು ಇವತ್ತು ಮೊದಲನೇ ಭಾಳ ಪ್ರತಿಷ್ಠಿತವಾದಂಥ ಮೆಡಿಕಲ್ ಕಾಲೇಜ್, ವಿಶೇಷವಾಗಿ ಇದನ್ನೇ ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರದವ್ರು 800 ಕೋಟಿ ಖರ್ಚು ಮಾಡಿದ್ದಾರೆ. ನಾವು 500 ಕೋಟಿದಲ್ಲಿ ಮುಗಿಸಿ ಲೋಕಾರ್ಪಣೆ ಕೂಡ ಮಾಡ್ತಾಯಿದ್ದೀವಿ. ಅದು 800 ಕೋಟಿ ಖರ್ಚಾಗಿ ದಿನ ಲೋಕಾರ್ಪಣೆ ಆಗಿಲ್ಲ. ನನ್ನ ಲೋಕಾರ್ಪಣೆ DCM ಅವರು ಬರ್ತಿದ್ದಾರೆ ಸರ್ ನಾಳೆ? 100% ಬರ್ತಾರೆ. ಮತ್ತು ಜಿಲ್ಲೆಯ ಮಠಾಧೀಶರನ್ನ ಯಾರ್ಯಾರು ಆಹ್ವಾನ ಮಾಡಿದ್ರು ಸರ್ ಕಾರ್ಯಕ್ರಮಕ್ಕೆ? ಮಠಾಧೀಶರು ಅಂತ ಮಾಡಿಲ್ಲ, ಸ್ವಾಮೀಜಿಗಳು ಮತ್ತು ಈ ಥರದವರು ಅವ್ರು ಯಾರು ಬಂದರೆ ಪಾಪ ಹುಕ್ಕೇರಿ ಮಠದ ಪರಮ ಪೂಜ್ಯರನ್ನ ರುದ್ರಪ್ಪಣ್ಣ ಕರ್ಕೊಂಬರ್ತಾರೆ, DC ಅವರು ಕರ್ಕೊಂಬರ್ತಾರೆ. ಕರ್ಕೊಂಬಂದರೆ ಅವರು ಬಂದು ಈ ಸಭೆಗೆ ಶೋಭೆಗೆ ತರಬೇಕು, ಆಶೀರ್ವಾದ ಮಾಡಬೇಕಂತ ಅವರಲ್ಲಿ ನಾನು